ಸಿಪಿ ಯೋಗೇಶ್ವರ್ ಅವರು ಹೇಳಿದಂಥ ಒಂದಂದ್ರೆ ರಹಸ್ಯ ವರದಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ 30,000 ಮತಗಳ ಅಂತರದಿಂದ ಗೆಲ್ತಾರೆ. 2023ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ 95,000 ಓಟು, ಇವರು 80,000 ಓಟು, ಕಾಂಗ್ರೆಸ್ 15,000 ಓಟು ಪಡ್ಕೊಂಡಿದೆ. ಅದೇ 80,000 ಮತ್ತು 15,000 ಕಾಂಗ್ರೆಸ್ನ ಓಟುಗಳು ಸಿಕ್ಕಿದ್ರೂ ಕೂಡ ಒಂದು ರೀತಿಯಲ್ಲಿ ಫೈಟ್ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ಕುಮಾರಸ್ವಾಮಿ ವಿರುದ್ಧ 15,000 ಮತಗಳ ಅಂತರದಿಂದ ಸೋತಿದ್ರು. ನಂತರ ನಡೆದಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮತ್ತು ಸಿಪಿ ಯೋಗೇಶ್ವರ್ ಅವರ ಓಟು ಒಟ್ಟು ಸೇರಲಿಲ್ಲ. ಕುಮಾರಸ್ವಾಮಿ ಅವರಿಗೆ 95,000 ಮತಗಳು, ಇವರಿಗೆ 80,000 ಮತಗಳು ಅಂತಂದರೆ ಲೋಕಸಭಾ ಚುನಾವಣೆಯಲ್ಲಿ ಮಂಜುನಾಥ್ ಅವರಿಗೆ 1,75,000 ಬರಬೇಕಿತ್ತಲ್ಲ. 95 + 80 175 ಬರಲಿಲ್ಲ. 1,05,000 6,000 ಓಟು ಬಂತು. ಆ 70,000 ಓಟು ಎಲ್ಲೋಯ್ತು? ಅದು ಪಕ್ಕದ ಕಾಂಗ್ರೆಸ್ಗೋಯ್ತು. ಕಾಂಗ್ರೆಸ್ಸಲ್ಲಿ 80,000 ಓಟನ್ನು ಪಡೆದಿತ್ತು ಲೋಕಸಭಾ ಚುನಾವಣೆಯಲ್ಲಿ. ಹಾಗಿರುವಾಗ ಒಂದು ಟಫ್ ಫೈಟ್ ಆಗುತ್ತೆ ಅಂತಿತ್ತು. ಚುನಾವಣೆ ಆದ ನಂತರ ಸಿಪಿ ಯೋಗೇಶ್ವರ್ ಒಂದು ಹೇಳಿಕೆ ಹೇಗಿತ್ತು ಅಂದರೆ ಸೋಲ್ತೀನಿ ನಾನು ಅಂತ ಹೇಳಿಕೆ. ಇವತ್ತು ಇಲ್ಲ ಗೆಲ್ತೀನಿ 30,000 ಮತಗಳ ಅಂತರದಲ್ಲಿ ಇರ್ರಿ, 23ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ. ಆದರೆ ಇವತ್ತು ಒಂದು ಚುನಾವಣೋತ್ತರ ಸಮೀಕ್ಷೆ ನಡೆಯಿತು. ಆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ 3 ಕ್ಷೇತ್ರಗಳೇನಿದೆ ಅದರ ರಿಸಲ್ಟ್ ಏನು? ಆ ರಿಸಲ್ಟ್ ಪ್ರಕಾರ ಕೊನೆಗೂ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಅಂತ ಪಿ-ಮಾರ್ಕ್ ಸರ್ವೆ ಹೇಳ್ತಾ ಇದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆಯಂತೆ. ಅಂದರೆ ಪಕ್ಷಾಂತರ ಮಾಡಿದ ಯೋಗೇಶ್ವರಿಗೆ ಸ್ವಲ್ಪ ಸೋಲಾಗತ್ತೆ. ಹ್ಯಾಟ್ರಿಕ್ ಸೋಲಿನಿಂದ ಪಾರಾಗ್ತಾರಂತೆ ನಿಖಿಲ್, ಮತ್ತು ಹ್ಯಾಟ್ರಿಕ್ ಸೋಲಾಗ್ತಾ ಇದೆ ಅಂತೆ ಸಿಪಿ ಯೋಗೇಶ್ವರ್ಗೆ. ಒಬ್ಬರು ಹ್ಯಾಟ್ರಿಕ್ ಸೋಲಿಂದ ಪಾರಾಗ್ತಾರೆ, ಇನ್ನೊಬ್ಬರು ಹ್ಯಾಟ್ರಿಕ್ ಸೋಲ್ ಆಗ್ತಾ ಇದೆ. ಎಷ್ಟು ವೋಟ್ ಪರ್ಸೆಂಟೇಜ್? ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ಗೆ 45% ಮತ ಪ್ರಾಪ್ತವಾಗುತ್ತೆ ಅಂತ ಸರ್ವೆ ಹೇಳ್ತಾ ಇದೆ. ಕಾಂಗ್ರೆಸ್ನ ಯೋಗೇಶ್ವರ್ ಅವರಿಗೆ 4% ಮತ ಕಡಿಮೆ ಬೀಳುತ್ತೆ. ಅಂದರೆ 41% ಮತಗಳಿಕೆ ಆಗುತ್ತೆ. 45 ಅವರು 45, ಇವರು 44. ಇತರರು 4% ಮತಗಳಿಕೆ ಸಾಧ್ಯ. ನೋಡಿ, ಈ ಇತರರು ಅನ್ನೋದಿದೆಯಲ್ಲ, ಅದು ನೋಡಿ ಈಗ 14% ಇದೆ ಇತರರು. ಆ ಇತರರಲ್ಲಿ 4% ಈ ಕಡೆ ಬಂದರೆ ಏನು ಬೇಕಿದ್ರೂ ಆಗ್ಬೋದು. ಹಾಗಾಗಿ ಇದು ಚುನಾವಣೋತ್ತರ ಸಮೀಕ್ಷೆ, ಇದು ಫೈನಲ್ ಅಲ್ಲ. ಚುನಾವಣೆ ವೋಟ್ ಹಾಕಿ ಹೊರ ಬಂದಿರ್ತಾರಲ್ಲ ಮತಗಟ್ಟೆಯಲ್ಲಿ, ಆಗ ಕೇಳಿರ್ತಾರೆ ಯಾರು ಗೆಲ್ತಾರೆ ಅಂತ. ಬೇರೆ ಬೇರೆ ರೀತಿಯಲ್ಲಿ ಸಮೀಕ್ಷೆಗಳಿದೆ, ಅದರ ಬಗ್ಗೆ ಕೇಳಿದಾಗ ಮಾಹಿತಿ ಬಂದದ್ದು. ಸೊ ಹಾಗಾಗಿ ಸಮೀಕ್ಷೆ ಪ್ರಕಾರ ಇಲ್ಲಿ ನಿಖಿಲ್ ಗೆಲ್ತಾರೆ. ಆದರೆ ಇವತ್ತು ಒಂದು ರಹಸ್ಯ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಸಿಪಿ ಯೋಗೇಶ್ವರ್ ಮುಖ್ಯಮಂತ್ರಿಗಳಿಗೆ, ಅದರ ಪ್ರಕಾರ ಅವರ ನಿಲುವು ಪ್ರಕಾರ ಅವರು ಗೆಲ್ತಾರೆ. 23ನೇ ತಾರೀಕು ರಿಸಲ್ಟ್ ಬರುತ್ತೆ. ಇದು ಸಿಪಿ ಯೋಗೇಶ್ವರ್ ಅವರು ಹೇಳಿದಂಥ ಒಂದಂದ್ರೆ ರಹಸ್ಯ ವರದಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ 30,000 ಮತಗಳ ಅಂತರದಿಂದ ಗೆಲ್ತಾರೆ. 2023ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ 95,000 ಓಟು, ಇವರು 80,000 ಓಟು, ಕಾಂಗ್ರೆಸ್ 15,000 ಓಟು ಪಡ್ಕೊಂಡಿದೆ. ಅದೇ 80,000 ಮತ್ತು 15,000 ಕಾಂಗ್ರೆಸ್ನ ಓಟುಗಳು ಸಿಕ್ಕಿದ್ರೂ ಕೂಡ ಒಂದು ರೀತಿಯಲ್ಲಿ ಫೈಟ್ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ಕುಮಾರಸ್ವಾಮಿ ವಿರುದ್ಧ 15,000 ಮತಗಳ ಅಂತರದಿಂದ ಸೋತಿದ್ರು. ನಂತರ ನಡೆದಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮತ್ತು ಸಿಪಿ ಯೋಗೇಶ್ವರ್ ಅವರ ಓಟು ಒಟ್ಟು ಸೇರಲಿಲ್ಲ. ಕುಮಾರಸ್ವಾಮಿ ಅವರಿಗೆ 95,000 ಮತಗಳು, ಇವರಿಗೆ 80,000 ಮತಗಳು ಅಂತಂದರೆ ಲೋಕಸಭಾ ಚುನಾವಣೆಯಲ್ಲಿ ಮಂಜುನಾಥ್ ಅವರಿಗೆ 1,75,000 ಬರಬೇಕಿತ್ತಲ್ಲ. 95 + 80 175 ಬರಲಿಲ್ಲ. 1,05,000 6,000 ಓಟು ಬಂತು. ಆ 70,000 ಓಟು ಎಲ್ಲೋಯ್ತು? ಅದು ಪಕ್ಕದ ಕಾಂಗ್ರೆಸ್ಗೋಯ್ತು. ಕಾಂಗ್ರೆಸ್ಸಲ್ಲಿ 80,000 ಓಟನ್ನು ಪಡೆದಿತ್ತು ಲೋಕಸಭಾ ಚುನಾವಣೆಯಲ್ಲಿ. ಹಾಗಿರುವಾಗ ಒಂದು ಟಫ್ ಫೈಟ್ ಆಗುತ್ತೆ ಅಂತಿತ್ತು. ಚುನಾವಣೆ ಆದ ನಂತರ ಸಿಪಿ ಯೋಗೇಶ್ವರ್ ಒಂದು ಹೇಳಿಕೆ ಹೇಗಿತ್ತು ಅಂದರೆ ಸೋಲ್ತೀನಿ ನಾನು ಅಂತ ಹೇಳಿಕೆ. ಇವತ್ತು ಇಲ್ಲ ಗೆಲ್ತೀನಿ 30,000 ಮತಗಳ ಅಂತರದಲ್ಲಿ ಇರ್ರಿ, 23ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ. ಆದರೆ ಇವತ್ತು ಒಂದು ಚುನಾವಣೋತ್ತರ ಸಮೀಕ್ಷೆ ನಡೆಯಿತು. ಆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ 3 ಕ್ಷೇತ್ರಗಳೇನಿದೆ ಅದರ ರಿಸಲ್ಟ್ ಏನು? ಆ ರಿಸಲ್ಟ್ ಪ್ರಕಾರ ಕೊನೆಗೂ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಅಂತ ಪಿ-ಮಾರ್ಕ್ ಸರ್ವೆ ಹೇಳ್ತಾ ಇದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆಯಂತೆ. ಅಂದರೆ ಪಕ್ಷಾಂತರ ಮಾಡಿದ ಯೋಗೇಶ್ವರಿಗೆ ಸ್ವಲ್ಪ ಸೋಲಾಗತ್ತೆ. ಹ್ಯಾಟ್ರಿಕ್ ಸೋಲಿನಿಂದ ಪಾರಾಗ್ತಾರಂತೆ ನಿಖಿಲ್, ಮತ್ತು ಹ್ಯಾಟ್ರಿಕ್ ಸೋಲಾಗ್ತಾ ಇದೆ ಅಂತೆ ಸಿಪಿ ಯೋಗೇಶ್ವರ್ಗೆ.
ಒಬ್ಬರು ಹ್ಯಾಟ್ರಿಕ್ ಸೋಲಿಂದ ಪಾರಾಗ್ತಾರೆ, ಇನ್ನೊಬ್ಬರು ಹ್ಯಾಟ್ರಿಕ್ ಸೋಲ್ ಆಗ್ತಾ ಇದೆ. ಎಷ್ಟು ವೋಟ್ ಪರ್ಸೆಂಟೇಜ್? ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ಗೆ 45% ಮತ ಪ್ರಾಪ್ತವಾಗುತ್ತೆ ಅಂತ ಸರ್ವೆ ಹೇಳ್ತಾ ಇದೆ. ಕಾಂಗ್ರೆಸ್ನ ಯೋಗೇಶ್ವರ್ ಅವರಿಗೆ 4% ಮತ ಕಡಿಮೆ ಬೀಳುತ್ತೆ, ಅಂದರೆ 41% ಮತಗಳಿಕೆ ಆಗುತ್ತೆ. 45 ಅವರು 45, ಇವರು 44. ಇತರರು ಶೇಕಡ 4ರಿಂದ 14% ಮತಗಳಿಕೆ ಸಾಧ್ಯ. ನೋಡಿ, ಈ ಇತರರು ಅನ್ನೋದಿದೆಯಲ್ಲ, ಅದು ನೋಡಿ ಈಗ ಶೇಕಡ 14% ಇದೆ ಇತರರು. ಆ ಇತರರಲ್ಲಿ 4% ಈ ಕಡೆ ಬಂದರೆ ಏನು ಬೇಕಿದ್ರೂ ಆಗ್ಬೋದು. ಹಾಗಾಗಿ ಇದು ಚುನಾವಣೋತ್ತರ ಸಮೀಕ್ಷೆ, ಇದು ಫೈನಲ್ ಅಲ್ಲ. ಚುನಾವಣೆ ವೋಟ್ ಹಾಕಿ ಹೊರ ಬಂದಿರ್ತಾರಲ್ಲ ಮತಗಟ್ಟೆಯಲ್ಲಿ, ಆಗ ಕೇಳಿರ್ತಾರೆ ಯಾರು ಗೆಲ್ತಾರೆ ಅಂತ. ಬೇರೆ ಬೇರೆ ರೀತಿಯಲ್ಲಿ ಸಮೀಕ್ಷೆಗಳಿದೆ, ಅದರ ಬಗ್ಗೆ ಕೇಳಿದಾಗ ಮಾಹಿತಿ ಬಂದದ್ದು. ಸೊ ಹಾಗಾಗಿ ಸಮೀಕ್ಷೆ ಪ್ರಕಾರ ಇಲ್ಲಿ ನಿಖಿಲ್ ಗೆಲ್ತಾರೆ. ಆದರೆ ಇವತ್ತು ಒಂದು ರಹಸ್ಯ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಸಿ ಪಿ ಯೋಗೇಶ್ವರ್ ಮುಖ್ಯಮಂತ್ರಿಗಳಿಗೆ, ಅದರ ಪ್ರಕಾರ, ಅವರ ನಿಲುವು ಪ್ರಕಾರ ಅವರು ಗೆಲ್ತಾರೆ. 23ನೇ ತಾರೀಕು ರಿಸಲ್ಟ್ ಬರುತ್ತೆ. ಇದು ಸಿ ಪಿ ಯೋಗೇಶ್ವರ್ ಅವರು ಹೇಳಿದಂಥ ಒಂದಂದ್ರೆ ರಹಸ್ಯ ವರದಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ 30,000 ಮತಗಳ ಅಂತರದಿಂದ ಗೆಲ್ತಾರೆ. 2023ರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ 95,000 ಓಟು, ಇವರು 80,000 ಓಟು, ಕಾಂಗ್ರೆಸ್ 15,000 ಓಟು ಪಡ್ಕೊಂಡಿದೆ. ಅದೇ 80,000 ಮತ್ತು 15,000 ಕಾಂಗ್ರೆಸ್ನ ಓಟುಗಳು ಸಿಕ್ಕಿದ್ರೂ ಕೂಡ ಒಂದು ರೀತಿಯಲ್ಲಿ ಫೈಟ್ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ಕುಮಾರಸ್ವಾಮಿ ವಿರುದ್ಧ 15,000 ಮತಗಳ ಅಂತರದಿಂದ ಸೋತಿದ್ರು. ನಂತರ ನಡೆದಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರ್ ಅವರ ಒಟ್ಟು ಸೇರಲಿಲ್ಲ. ಕುಮಾರಸ್ವಾಮಿ ಅವರಿಗೆ 95,000 ಮತಗಳು, ಇವರಿಗೆ 80,000 ಮತಗಳು ಅಂತಂದರೆ, ಲೋಕಸಭಾ ಚುನಾವಣೆಯಲ್ಲಿ ಮಂಜುನಾಥ್ ಅವರಿಗೆ 1,75,000 ಬರಬೇಕಿತ್ತಲ್ಲ. 95 + 80 175 ಬರಲಿಲ್ಲ. 1,05,000 6,000 ಓಟು ಬಂತು. ಆ 70,000 ಓಟು ಎಲ್ಲೋಯ್ತು? ಅದು ಪಕ್ಕದ ಕಾಂಗ್ರೆಸ್ಗೋಯ್ತು. ಕಾಂಗ್ರೆಸ್ಸಲ್ಲಿ 80,000 ಓಟನ್ನು ಪಡೆದಿತ್ತು ಲೋಕಸಭಾ ಚುನಾವಣೆಯಲ್ಲಿ. ಹಾಗಿರುವಾಗ ಒಂದು ಟಫ್ ಫೈಟ್ ಆಗುತ್ತೆ ಅಂತಿತ್ತು. ಚುನಾವಣೆ ಆದ ನಂತರ ಸಿ ಪಿ ಯೋಗೇಶ್ವರ್ ಒಂದು ಹೇಳಿಕೆ ಹೇಗಿತ್ತು ಅಂದರೆ, ಸೋಲ್ತೀನಿ ನಾನು ಅಂತ ಹೇಳಿಕೆ. ಇವತ್ತು ಇಲ್ಲ, ಗೆಲ್ತೀನಿ 30,000 ಮತಗಳ ಅಂತರದಲ್ಲಿ ಇರ್ರಿ, 23ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ. ಆದರೆ ಇವತ್ತು ಒಂದು ಚುನಾವಣೋತ್ತರ ಸಮೀಕ್ಷೆ ನಡೆಯಿತು. ಆ ಚುನಾವಣೋತ್ತರ ಸಮೀಕ್ಷೆಯಲ್ಲಿ 3 ಕ್ಷೇತ್ರಗಳೇನಿದೆ ಅದರ ರಿಸಲ್ಟ್ ಏನು? ಆ ರಿಸಲ್ಟ್ ಪ್ರಕಾರ ಕೊನೆಗೂ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಅಂತ ಪಿ ಮಾರ್ಕ್ ಸರ್ವೆ ಹೇಳ್ತಾ ಇದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆಯಂತೆ. ಅಂದರೆ ಪಕ್ಷಾಂತರ ಮಾಡಿದ ಯೋಗೇಶ್ವರ್ಗೆ ಸ್ವಲ್ಪ ಸೋಲಾಗತ್ತೆ. ಹ್ಯಾಟ್ರಿಕ್ ಸೋಲಿನಿಂದ ಪಾರಾಗ್ತಾರಂತೆ ನಿಖಿಲ್, ಮತ್ತು ಹ್ಯಾಟ್ರಿಕ್ ಸೋಲ್ ಆಗ್ತಾ ಇದೆ ಅಂತೆ ಸಿ ಪಿ ಯೋಗೇಶ್ವರ್ಗೆ. ಒಬ್ಬರು ಹ್ಯಾಟ್ರಿಕ್ ಸೋಲಿಂದ ಪಾರಾಗ್ತಾರೆ, ಇನ್ನೊಬ್ಬರು ಹ್ಯಾಟ್ರಿಕ್ ಸೋಲ್ ಆಗ್ತಾ ಇದೆ. ಎಷ್ಟು ವೋಟ್ ಪರ್ಸೆಂಟೇಜ್? ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ಗೆ 45% ಮತ ಪ್ರಾಪ್ತವಾಗುತ್ತೆ ಅಂತ ಸರ್ವೆ ಹೇಳ್ತಾ ಇದೆ. ಕಾಂಗ್ರೆಸ್ನ ಯೋಗೇಶ್ವರ್ ಅವರಿಗೆ 4% ಮತ ಕಡಿಮೆ ಬೀಳುತ್ತೆ, ಅಂದರೆ 41% ಮತಗಳಿಕೆ ಆಗುತ್ತೆ. 45 ಅವರು 45, ಇವರು 44. ಇತರರು ಶೇಕಡ 4ರಿಂದ 14% ಮತಗಳಿಕೆ ಸಾಧ್ಯ. ನೋಡಿ, ಈ ಇತರರು ಅನ್ನೋದಿದೆಯಲ್ಲ, ಅದು ನೋಡಿ ಈಗ ಶೇಕಡ 14% ಇದೆ ಇತರರು. ಆ ಇತರರಲ್ಲಿ 4% ಈ ಕಡೆ ಬಂದರೆ ಏನು ಬೇಕಿದ್ರೂ ಆಗ್ಬೋದು. ಹಾಗಾಗಿ ಇದು ಚುನಾವಣೋತ್ತರ ಸಮೀಕ್ಷೆ, ಇದು ಫೈನಲ್ ಅಲ್ಲ. ಚುನಾವಣೆ ವೋಟ್ ಹಾಕಿ ಹೊರ ಬಂದಿರ್ತಾರಲ್ಲ ಮತಗಟ್ಟೆಯಲ್ಲಿ, ಆಗ ಕೇಳಿರ್ತಾರೆ ಯಾರು ಗೆಲ್ತಾರೆ ಅಂತ. ಬೇರೆ ಬೇರೆ ರೀತಿಯಲ್ಲಿ ಸಮೀಕ್ಷೆಗಳಿದೆ, ಅದರ ಬಗ್ಗೆ ಕೇಳಿದಾಗ ಮಾಹಿತಿ ಬಂದದ್ದು. ಸೊ ಹಾಗಾಗಿ ಸಮೀಕ್ಷೆ ಪ್ರಕಾರ ಇಲ್ಲಿ ನಿಖಿಲ್ ಗೆಲ್ತಾರೆ. ಆದರೆ ಇವತ್ತು ಒಂದು ರಹಸ್ಯ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಸಿ ಪಿ ಯೋಗೇಶ್ವರ್ ಮುಖ್ಯಮಂತ್ರಿಗಳಿಗೆ, ಅದರ ಪ್ರಕಾರ, ಅವರ ನಿಲುವು ಪ್ರಕಾರ ಅವರು ಗೆಲ್ತಾರೆ. 23ನೇ ತಾರೀಕು ರಿಸಲ್ಟ್ ಬರುತ್ತೆ.